ನೀವು ನಿಮ್ಮ ಬಗ್ಗೆ ಕಾಳಜಿನೇ ತಗೊಳ್ಳಲ್ಲ. ಕರೆಕ್ಟ್ ಟೈಮಿಗೆ ಊಟ ತಿಂಡಿ ಮಾಡಿ, ಸ್ವಲ್ಪ ಲೇಟ್ ಆದರೂ ನಿಮಗೆ ಆ್ಯಸಿಡಿಟಿ ನೆನಪಿದೆ ತಾನೆ? ನೀನು ಯಾಕಪ್ಪ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋತೀಯಾ? ನಾನೆಲ್ಲ ಟೈಮ್ಗೆ ಮಾಡ್ತೀನಿ. ಹಾಗೆ BP ಮಾತ್ರ ತಗೊಳ್ಳೋದು ಮರಿಬೇಡಿ. ಇನ್ನೊಂದ್ಸಲ ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಂಬ, ಸರಿನಾ? ನಾನೆಲ್ಲ ಮಾಡಿಸ್ಕೊಳ್ತೀನಮ್ಮ, ನೀನೇನು ಯೋಚನೆ ಮಾಡದೆ ಇಲ್ಲಿ ಆರಾಮಾಗಿರು. ಪ್ರಸಾದು, ಅಪರ್ಣ ಮರೆ, ಕೌಸಲ್ಯ ಮರೆ, ನಾವಿನ್ನು ಹೊರಡ್ತೀವಿ. ಅಲ್ಲ, ರಾಧಾ ಹೇಳ್ದ ಹಾಗೆ ಇನ್ನೂ 1-2 ದಿನ ಇಲ್ಲೇ ಇದ್ದು ಹೋಗ್ಬೋದಿತ್ತಲ್ವಾ? ಅಯ್ಯೋ, ಹೇಗಾಗುತ್ತೆ? ಅಲ್ಲಿ ಯಾರೂ ಇಲ್ಲ, ಬೇಕಾದಷ್ಟು ಕೆಲಸ ಇರುತ್ತೆ. ಇನ್ನೊಂದ್ಸಲ ಬರ್ತೀವಲ್ಲ ಬಿಡಿ. ಈಗ ಹೇಗೂ ಬಂದಿದ್ರಲ್ವಾ, ಇನ್ನೊಂದು 2 ದಿನ ಇದ್ದು ಹೋಗ್ಬೋದಿತ್ತು ಅಂತ ಅಷ್ಟೇ. ಇರ್ಬೋದಾಗಿತ್ತು, ಆದರೆ ಯಾರು ಇಲ್ವಲ್ಲ. ನಾವಿಲ್ಲೇ ಉಳ್ಕೊಂಬಿಟ್ರೆ ಕೆಲಸ ಎಲ್ಲ ಆಚೀಚೆ ಆಗ್ಬಿಡುತ್ತೆ. ಏನೇ ನಿಂದು? ಹೇಳ್ತೀನಿ ಇರು. ಕಾಂತಮ್ಮ ಅವರೇ, ಏನಂತೆ? ಏನೂ ಇಲ್ಲ, ಪಾಪ ನಮ್ಮ ಲಿಖಿತ ಅಕ್ಕನ ಜೊತೆನೇ ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದಾಳೆ. ಅಯ್ಯೋ, ಅದಕ್ಕೇನಂತೆ, ಇರಲಿ ಬಿಡಿ. ನೀವಂತೂ ಇರಲ್ಲ ಅಂತ ಹೇಳ್ತಾ ಇದ್ದೀರಾ. ಲಿಖಿತ, ನೀನು ಇರಮ್ಮ. ಇವಳು ಉಳ್ಕೊಂಡ್ರೆ ಏನು ತೊಂದರೆ ಇಲ್ಲ, ನಾವು ಹೊರಡ್ತೀವಿ. ಪ್ರಸಾದು, ಸರಿ, ಹಾಗಿದ್ರೆ ಹೋಗ್ಬಿಟ್ಟು ಬನ್ನಿ. ಹೋದ ತಕ್ಷಣ ಒಂದು ಕಾಲ್ ಮಾಡಿ. ಹಾಂ, ಮಾಡ್ತೀವಿ. ರಾಧಾ, ಆರಾಮಾಗಿರಮ್ಮ. ಆಯ್ತಜ್ಜಿ, ಹೋಗಿ ಬನ್ನಿ. ಹೋಗ್ಬಿಟ್ಟು ಬನ್ನಿ. ಡ್ರಾಪ್ ಮಾಡಲಾ? ಪರವಾಗಿಲ್ಲ. ಆನಂದ್, ನೀವೆಲ್ಲ ನಮ್ಮನೆಗೆ ಊಟಕ್ಕೆ ಬರಬೇಕು. ಸರಿ ಬನ್ನಿ, ನಾನು ಡ್ರೈವರ್ ಅರೇಂಜ್ ಮಾಡಿಸ್ತೀನಿ. ಬರ್ತೀವಿ. ಅಕ್ಕ, ನಿನ್ನ ರಿಯೋಲಿ ತುಂಬ ಲಕ್ಕಿ ಕಣೆ. ಬಯಸದೆ ಬಂದ ಭಾಗ್ಯ ಅಂದರೆ ಇದೇ ನೋಡು. ಎಲ್ಲದಕ್ಕೂ ಪಡ್ಕೊಂಡು ಬಂದಿರಬೇಕು. ನಿಂಗೆ ಯಾಕೆ ಹಾಗೆ ಅನ್ನಿಸ್ತಿದೆ? ಏನು ಭಾಗ್ಯ ಸಿಕ್ಕಿರೋದು ನನಗೆ? ಇನ್ನೇನು ಸಿಗ್ಬೇಕಾಗಿತ್ತು? ಗೋಕುಲ ಮನೆ ಸೊಸೆ ನೀನು. ಈ ವೈಭವ ನೋಡ್ತಿದ್ರೆ ಸಖತ್ ಥ್ರಿಲ್ ಆಗುತ್ತೆ. ದೊಡ್ಡ ಮನೆ ಸೊಸೆಯಾಗಿ ಹೋಗೋದು ಅಂದರೆ ಸುಮ್ಮನೆ ಅಲ್ಲ ಲಿಖಿತ, ಜವಾಬ್ದಾರಿ ಜಾಸ್ತಿ. ನೋಡೋಕೆ ಸುಂದರವಾಗಿ ಕಾಣೋದ್ರ ಹಿಂದೆ ತುಂಬಾ ಸಮಸ್ಯೆ ಇರುತ್ತೆ. ನಿನಗೇನು ಸಮಸ್ಯೆ ಇದೆ ಅಲ್ಲಿ? ಕೈಗೊಬ್ರು ಕಾಲ್ಗೊಬ್ರು ಆಳಿದ್ದಾರೆ. ಬೇಕಾದನ್ನ ಕೇಳ್ದಾಗೆ ತಂದ್ಕೊಡ್ತಾರೆ. ಇದಕ್ಕಿನ್ನ ಭಾಗ್ಯ ಬೇಕಾ? ಯಾವ ಬಾಗ್ಲಿಂದ ಹೋದ್ರೆ ಯಾವ ಬಾಗ್ಲಿಂದ ಹೊರಗೆ ಬರೋದು ಅನ್ನೋದೇ ಗೊತ್ತಾಗಲ್ಲ. ಹಾ, ಈ ಮನೇಲಿ ಎಷ್ಟು ಬಾಗ್ಲಿರ್ಬೋದು? ನಂಗೆ ಗೊತ್ತಿಲ್ಲ. ಒಬ್ಬೊಬ್ರಿಗೂ ಒಂದೊಂದು ರೂಮ್ ಇರ್ಬೇಕನ್ಸುತ್ತಲ್ವಾ? ಎಷ್ಟು ರೂಮ್ ಇದೆ? ಅದು ಗೊತ್ತಿಲ್ಲ, ತುಂಬ ಇದೆ. ಇವ್ರು ಎಷ್ಟು ಕೊಟ್ಟಿಗೆ ಬಾಳ್ತಾರೆ? ಇವ್ರ ಬಿಸ್ನೆಸ್ಸು ಎಲ್ಲೆಲ್ಲಿದೆ? ಇದೆಲ್ಲ ಆಫೀಸಲ್ಲಿ ಗೊತ್ತೇ ಆಗಲ್ಲ, ಗೊತ್ತಾ? ತುಂಬ ಇದೆ ಲಿಖಿತ, ಎಷ್ಟು ಅಂತ ನನಗೂ ಗೊತ್ತಿಲ್ಲ. ಒಟ್ಟು ಎಷ್ಟು ಆಸ್ತಿ ಇರ್ಬೋದು ಇವ್ರಿಗೆ? ಯಾಕೆ ಇದೆಲ್ಲ ಕೇಳ್ತಾ ಇದೆಯಾ? ನನಗೆ ಗೊತ್ತಿಲ್ಲ. ಏನು ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತಿದೆಯಲ್ಲ. ನೀ ಮನೆಗೆ ಸೊಸೆ ಆಗೋಕ್ಕಿಂತ ಮುಂಚೆ ಸೆಕ್ರೆಟರಿ ಆಗಿದ್ದೆ ತಾನೆ? ನೋಡು ಲಿಖಿತ, ನಾನು ನನ್ನ ಕೆಲಸದ ಬಗ್ಗೆ ಬಿಟ್ಟು ಬೇರೆ ಯಾವುದ್ರ ಬಗ್ಗೆ ಯೋಚನೆ ಮಾಡಿಲ್ಲ, ಮಾಡೋದೂ ಇಲ್ಲ. ಇದ್ರ ಬಗ್ಗೆ ಎಲ್ಲ ನಾನು ಗಮನ ಕೊಡಲ್ಲ. ಹೋಗಕ್ಕ, ನಾನಾಗಿದ್ರೆ ಎಲ್ಲನೂ ತಿಳ್ಕೊಂಡ್ಬಿಡ್ತಾ ಇದ್ದೆ. ಅಯ್ಯೋ, ಅಪ್ಪಂಗೆ ಹೇಳಿದ್ದೆ ಈ ಟ್ರಂಕ್ ತರದ್ ಬೇಡ ಅಂತ. ಈ ಟ್ರಂಕಿಗೂ ಈ ಮನೆಗೂ ಮ್ಯಾಚೇ ಆಗ್ತಿಲ್ಲ. ಯಾಕೆ ಲಿಖಿತ ಹಾಗೆ ಹೇಳ್ತೀಯ? ಈ ಮನೆಗೆ ಟ್ರಂಕ್ ಮ್ಯಾಚ್ ಆಗದೆ ಇರ್ಬೋದು, ಆದರೆ ನನಗೆ ಮ್ಯಾಚ್ ಆಗುತ್ತೆ. ಇದರಲ್ಲಿ ನನಗೆ ಬೇಕಾಗಿರೋದು ವಸ್ತುಗಳಿದೆ.
ಬ್ಯಾಗ್ ಜಾರ್ತು. ಅನ್ಕೊಂಡೆ ನಿಂದು ಜಾರೋ ಕೈ ಅಲ್ಲ ಅಂತ. ಒಂದು ಥ್ಯಾಂಕ್ಸ್ ಕೂಡ ಹೇಳಲ್ಲ ನಿಮ್ಮ ಅಕ್ಕ. ಮತ್ತೆ ಅಕ್ಕ ತಂಗಿ ಏನೋ ಜೋರಾಗಿ ಡಿಸ್ಕಷನ್ ಮಾಡ್ತಾ ಇದ್ದೀರಾ? ಹಾಗೇನಿಲ್ಲ, ಅಪ್ಪ ಟ್ರಂಕ್ ತಂದಿದ್ರಲ್ಲ, ಅದರಲ್ಲಿರೋ ವಸ್ತುಗಳನ್ನೆಲ್ಲ ಜೋಡ್ಸೋಣ ಅಂತ ಅನ್ಕೋತಾ ಇದ್ದೆ. ಜೋಡಿಸಿ ಚೆನ್ನಾಗಿ ಜೋಡಿಸಿ. ಲಿಖಿತಾ, ಊಟ ಆಯ್ತಾ? ಆಯ್ತು ಬಾಬಾ, ನಿಮ್ದು? ಚೆನ್ನಾಗಾಯ್ತು. ಮಲ್ಕೊಳ್ಳೋ ಟೈಮು ಆಯ್ತು. ರಾಧಾ, ಇವತ್ತು ವೆಡ್ನೆಸ್ಡೇ. ಅದಕ್ಕೆ ನನ್ನ ಸರ್ದಿ. ಏನು ಸರ್ದಿನಾ? ಹಾಗಂದ್ರೆ ನೋಡಿ, ಲಿಖಿತಾ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದಾಳೆ. ನಾನು ಅವಳು ಮಾತಾಡ್ತಾ ಇಲ್ಲೇ ಮಲಗ್ತೀವಿ. ನೀವಿವತ್ತೊಂದಿನ ಬೇರೆ ರೂಮಲ್ಲಿ ಮಲಗ್ತೀರಾ ಪ್ಲೀಸ್? ಹೋಮ್ ಮಿನಿಸ್ಟರ್ ಆರ್ಡರ್ ಆದಮೇಲೆ ನಾವಿನ್ನೇನು ಹೇಳೋಕ್ಕಾಗತ್ತೆ. ಸರಿ, ಅಕ್ಕ ತಂಗಿ ಇಬ್ಬರು ಮಾತಾಡ್ಕೊಳ್ಳಿ, ಮಲ್ಕೊಳ್ಳಿ, ಚೆನ್ನಾಗಿ ಬೆಚ್ಚಗೆ ಹೊತ್ಕೊಳ್ಳಿ, ಬಾಗ್ಲು ಹಾಕ್ಕೊಳ್ಳಿ, ತಲೆ ಬಾಚ್ಕೊಳ್ಳಿ, ಪೌಡ್ರ್ ಹಾಕ್ಕೊಳ್ಳಿ. ಥ್ಯಾಂಕ್ಸ್ ಬಾಬಾ. ಈ ಕಂಡೀಷನ್ ಕನ್ಯಾಕುಮಾರಿ ಹತ್ರ ಕಾಂಟ್ರಾಕ್ಟ್ ಮಾಡಿಕೊಂಡು ಲೈಫೇ ಹಾಳಾಗೋಯ್ತು. ಕೆಳಗೆ ಮಾಡ್ಕೊಳ್ಳೋಣ ಅಂದರೆ ಬ್ಯಾಕ್ ಪ್ರಾಬ್ಲಮ್ಮು. ಎಲ್ಲಾದರೂ ಮಲ್ಕೊಳ್ಳೋಣ. ಛೇ, ಏನಿದು? ಮದುವೆ ಆಗಿ ಇನ್ನೂ 1 ವಾರ ಆಗಿಲ್ಲ, ಆಗಲೇ ಹೀಗಾದರೆ ಮುಂದಿನ ಜೀವನದ ಗತಿ ಏನು? ಈಗಿನ ಕಾಲದ ಮಕ್ಕಳಿಗೆ ಹೊಂದಾಣಿಕೆ ಅನ್ನೋದೇ ಇಲ್ಲ. ಸಂಸಾರದಲ್ಲಿ ಇಷ್ಟು ಬೇಗ ಈಗೋ ಸಮಸ್ಯೆ ಬರಬಾರ್ದು. ಅಕ್ಕ ಇಷ್ಟೇಳೆ? ಏನು ಲಿಖಿತಾ? ಅಕ್ಕ, ನಂಗೆ ಯಾಕೋ ಗಿಲ್ಟ್ ಫೀಲ್ ಆಗ್ತದೆ ಕಣೆ. ನನ್ನಿಂದ ಬಾವ ಆಚೆ ಮಲ್ಕೊಂಡಂಗಾಯ್ತು. ಪರವಾಗಿಲ್ಲ, ಇವತ್ತು ಒಂದಿನ ತಾನೆ, ಮಲ್ಕೋತಾರೆ ಬಿಡೋ. ಬಾವ ನೋಡೋಕ್ಕೆ ರಫ್ ಅನಿಸ್ತಾರೆ, ಆದರೆ ಅವ್ರಿಗಿನ ನೀನೇ ಜೋರಾಗಿರೋಗಿದ್ಯಾ? ಹಾಗೇನೂ ಇಲ್ಲ, ನನಗಿಂತ ಅವರೇ ಜೋರು. ಹಾಂ ಹೌದು, ನೀನು ಯಾಕೆ ನಿನ್ನ ಲವ್ ಸ್ಟೋರಿನ ಮನೇಲಿ ಹೇಳಿಲ್ಲ? ಅದು ಹೇಗೆ ಹೇಳೋಕ್ಕಾಗುತ್ತೆ ಲಿಖಿತಾ? ಭಯ ಆಗಲ್ವಾ? ಅಪ್ಪಮ್ಮನ ಹತ್ರ ಹೇಳ್ಕೊಳಕ್ಕೆ ನಿಂಗೆ ಭಯ ಆಗಿರ್ಬೋದು, ಆದರೆ ನನ್ನ ಹತ್ರ ಹೇಳ್ಕೊಬೋದಿತ್ತಲ್ವಾ? ನೀನು ಈಗ ಮಾತಾಡ್ತಿರೋ ಥರ ಮುಂಚೆ ನನ್ನ ಹತ್ರ ಮಾತಾಡ್ತಿರ್ಲಿಲ್ವಲ್ಲ ಲಿಖಿತಾ? ನಿನಗೆ ನನ್ನ ಮೇಲೆ ಕೋಪನಾ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ. ಸಾರಿ, ನಾನು ನಿನ್ನ ಹತ್ರ ಸುಮಾರು ಸರಿ ರೇಗಿದ್ದೀನಿ, ಹರ್ಟ್ ಆಗೋ ಥರನೂ ನಡ್ಕೊಂಡಿದ್ದೀನಿ. ಆದರೆ ನನ್ನ ಮನಸ್ಸಲ್ಲಿ ನಿನ್ನ ಬಗ್ಗೆ ಯಾವ ದ್ವೇಷನೂ ಇಲ್ಲ. ಅಯ್ಯೋ, ನನ್ನ ಮುದ್ದು ಲಿಖಿತಾ, ನಾನು ಕ್ಯಾಶುವಲ್ ಆಗಿ ಹೇಳಿದೆ ಅಷ್ಟೆ. ಇಲ್ಲ, ನಿನಗೆ ಬೇಜಾರಾಗಿದೆ, ಅದಕ್ಕೆ ನೀನು ನನ್ನ ಹತ್ರ ಯಾವ ವಿಷಯನೂ ಶೇರ್ ಮಾಡ್ಕೊಳ್ಳಿಲ್ಲ. ನೀನು ಹೇಳ್ಕೊಂಡಿದ್ದಿದ್ರೆ ಕೊನೆ ಗಳಿಗೆಯಲ್ಲಿ ಈ ಡ್ರಾಮಾ ಸೀನೆಲ್ಲ ಆಗ್ತಿರ್ಲಿಲ್ಲ. ಈಗ ಅದ್ರ ಬಗ್ಗೆ ಮಾತು ಬೇಡ ಲಿಖಿತಾ. ಅಯ್ಯೋ, ಸಡನ್ನಾಗಿ ನಿನ್ಗೇನಾಯ್ತು? ಯಾಕೆ ಇಷ್ಟೊಂದು ಸೀರಿಯಸ್ ಆಗಿಬಿಟ್ಟೆ? ಬೇಡ ಅಂತ ಹೇಳ್ದೆ ತಾನೆ, ಸುಮ್ಮನೆ ಸುತ್ತಿ ಬಳಸಿ ಅದನ್ನೇ ಕೇಳಬೇಡ. ಅದ್ರ ಬಗ್ಗೆ ಮಾತಾಡೋಕ್ಕೂ ನಂಗೆ ಇಷ್ಟ ಇಲ್ಲ. ಸುಮ್ಮನೆ ಮಲ್ಕೋ. ಇವರಿಬ್ಬರ ಮಧ್ಯೆ ಏನೂ ಸರಿ ಇಲ್ಲ. ಅಪ್ಪ ಅಮ್ಮ ಹೇಳ್ದಾಗೆ ಮದುವೆ ದಿನ ಏನೂ ಎಡವಟ್ಟಾಗಿರೋದಂತೂ ನಿಜಾನೇ. ಪುಣ್ಯ, ಯಾರೂ ನೋಡಲಿಲ್ಲ ಅನ್ಸುತ್ತೆ. ಅಪ್ಪಿತಪ್ಪಿ ನೋಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಸುತ್ತ ಸೇರಿಕೊಂಡು 100 ಪ್ರಶ್ನೆ ಕೇಳಿರೋರು. ಯಾರಾದರೂ ನೋಡೋ ಮೊದಲು ಎಸ್ಕೇಪ್ ಆಗ್ಬಿಡ್ಬೇಕು.
ಬಾಬಾ ನೀನು ಇಲ್ಲಿ ಮಲಗಿದ್ದ? ಇದು ಜಸ್ಟ್ ಡೌಟ್, ಕನ್ಫರ್ಮ್ ಆಗಿ ಕೇಳ್ತಾ ಇಲ್ಲ ಇವಳು. ನಿನ್ನೆ ಕೇಳ್ತಿರೋದು ಬಾಬಾ. ಸೋಫಾ ಮೇಲೆ ಯಾಕೆ ಮಲಗಿದ್ದೆ? ಸೋಫಾ ಮೇಲೆ ಮಲ್ಕೊಳ್ಳೋ ಸೋಮಾರು ಏನ್ಕೊಂಡಿದ್ಯಾ ನನ್ನ? ಆ್ಯಕ್ಚುಲಿ ಬೆಳಗ್ಗೆ ಎದ್ದು ಜಾಗಿಂಗಿಗೆ ಹೋಗಿದ್ದೆ, ತುಂಬ ಸುಸ್ತಾಯಿತು, ಅದಕ್ಕೆ ಬಂದು ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದೆ. ಜಾಗಿಂಗಾ? ನೀನಾ? ಆಫ್ಕೋರ್ಸ್. ಸುಳ್ಳೊಳಗೆ ಬೇರೆ ಏನೂ ಸಿಕ್ಲಿಲ್ವಾ ನಿಮಗೆ? ಹಾಂ, ಯಾಕೆ ನಾನು ಜಾಗಿಂಗ್ ಹೋಗ್ಬಾರ್ದಾ? ಇದು ಸುಳ್ಳೇನಿದೆ, ವಾದ ಸುಳ್ಳು. ಅಲ್ಲ ಬಾಬಾ, ಸೂರ್ಯ ನೆತ್ತಿ ಮೇಲೆ ಬಂದಾಗ ಕಂಡುಬಿಡೋ ನೀನು ಇಷ್ಟು ಬೇಗ ಜಾಗಿಂಗ್ ಹೋಗಿದ್ಯಾ ಅಂದರೆ ನಂಬಕ್ಕಾಗುತ್ತಾ? ನಕ್ಷತ್ರ, ಚೇಂಜ್ ಇಸ್ ದ ಓನ್ಲಿ ಥಿಂಗ್ ವಿಚ್ ಇಸ್ ಕಾನ್ಸ್ಟೆಂಟ್ ಇನ್ ದ ವರ್ಲ್ಡ್ ಅಂತ ಬಾಬಾ ಬ್ರಹ್ಮಾನಂದ ಅವ್ರ ಶಿಷ್ಯ ಹೇಳಿದ್ದಾರೆ. ಅವ್ರು ಯಾರು? ನಾನೇ. ಬದಲಾವಣೆ ಶಾಶ್ವತ ನಕ್ಷತ್ರ. ನಾನು ಬದಲಾಗಬೇಕಾಗುತ್ತೆ, ನೀನು ಬದಲಾಗಬೇಕಾಗತ್ತೆ, ಎಲ್ಲರೂ ಬದಲಾಗಬೇಕಾಗತ್ತೆ. ಬೆಳಗ್ಗೆ ಈ ವೇದಾಂತ ಎಲ್ಲ ನಿನಗೆ ಸೂಟ್ ಆಗಲ್ಲ. ನಿಜ ಹೇಳು, ನೀನು ಜಾಗಿಂಗ್ ಹೋಗಿದ್ದ? ನಿನ್ನ ಮುಖ ನೋಡಿದ್ರೆ ಈಗ ನಿದ್ದೆಯಿಂದ ಇದ್ದಂಗಿದೆ. ಕರೆಕ್ಟು ಅಲ್ವಾ? ನನಗೂ ಅದೇ ಫೀಲ್ ಆಗ್ತಾ ಇದೆ ನಕ್ಷತ್ರ. ಒಳಗಿಂದ ಇನ್ನೂ ನಿದ್ದೆ ಬರ್ತಿದೆಯೇನೋ ಅನ್ನಿಸ್ತಿದೆ. 3 ಕಿಲೋಮೀಟರ್ ನಕ್ಷತ್ರ, 3 ಕಿಲೋಮೀಟರ್ ಜಾಗ್ ಮಾಡಿದ್ದು, ಆದರೂ 3 ತೊಟ್ಟು ಬೆವರು ಬಂದಿಲ್ಲ ನೋಡು. ವೆದರ್ ಪ್ರಾಬ್ಲಮ್ಮು ಅನ್ಸುತ್ತೆ. ವೆದರ್ ಇಟ್ ಈಸ್ ವೆದರ್ ಪ್ರಾಬ್ಲಮ್ ಆರ್ ವಾಟ್ ಎವರ್, ನಾವೀಗ ಇನ್ನೊಂದ್ಸರಿ ಹೋಗಿ ಮಲ್ಕೊಳ್ತೀವಿ. ಗುಡ್ ನೈಟ್, ಯು ಹ್ಯಾವ್ ಅ ನೈಸ್ ಡೇ. ಸೈಡ್ ಬಿಡ್ತೀಯಾ? ಪಾಪಾಜಿ 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 ಪಾಪಾಜಿ. ಹಾಯ್ ನಕ್ಷತ್ರ, ಪಾಪಾಜಿ. ಜಗತ್ತಲ್ಲಿ ಅರ್ಥನೇ ಆಗ್ತಿರೋ ವ್ಯಕ್ತಿ ಅಂದರೆ ಅದು ಇವನೇ ಇರಬೇಕು. ಇವ್ ನಿಜ ಹೇಳಿದ್ನೋ ಸುಳ್ಳು ಹೇಳಿದ್ನೋ ಅವನಿಗೂ ಗೊತ್ತಿಲ್ಲ ಅನ್ಸುತ್ತೆ. ನೋಡ್ಕೊಂಡ್ ಬರಕ್ಕಾಗಲ್ವಾ? ಏಯ್, ನನ್ನ ಬಾತ್ರೂಮಿಂದ ನಾನು ಬರ್ತಾ ಇದ್ದೀನಿ, ಅದು ನೋಡ್ಕೊಂಡು ಬರೋದೇನಿದೆ? ನೀನೇ ಅಡ್ಡ ಬಂದಿದ್ದು. ಕಣ್ಮುಚ್ಕೊಂಡು ಆನೆ ತರ ರುಗಿದ್ರೆ ಹೀಗೆ ಆಗೋದು. ಹಿಂದೆ ಮುಂದೆ ಯಾರಿದ್ದಾರೆ ಅಂತ ನೋಡ್ಕೊಂಡ್ ಬರ್ಬೇಕು. ಏಯ್, ಈಗ ಏನಾಯ್ತು ಅಂತ ಇಷ್ಟೊಂದು ಭಾಷಣ ಹೊಡಿತಿದ್ಯಾ? ಇನ್ನೇನಾಗ್ಬೇಕು? ಈಗ ಆಗಿರೋದು ಸಾಲ್ದ? ನೀನು ಸರಿಯಾಗಿ ಕಣ್ ಬಿಟ್ಕೊಂಡ್ ಬಂದಿದ್ರೆ ನಾನು ಈ ತರ ಬೀಳ್ತಾ ಇರ್ಲಿಲ್ಲ. ಈಗಲೂ ನೀನೇನು ಬಿದ್ದಿಲ್ಲ, ನಾನು ಇಟ್ಕೊಂಡಿದ್ದೀನಿ. ಯಾಕೆ ಹಿಡ್ಕೋಬೇಕು? ಈ ತರ ಎಲ್ಲ ಅಡ್ವಾಂಟೇಜ್ ತಗೊಂಡ್ರೆ ಚೆನ್ನಾಗಿರಲ್ಲ. ದೊಡ್ಡ ಮಿಸ್ ವರ್ಲ್ಡ್ ನೀನು, ಹಿಡ್ಕೋಬೇಕು, ಅಡ್ವಾಂಟೇಜ್ ತಗೋಬೇಕು. ನೀವಿನ್ನೇನು 2 ಡಿಪ್ಸ್ 2 ಬಸ್ಗೆ ಹೊಡೆದ ತಕ್ಷಣ ಮಿಸ್ಟರ್ ವರ್ಲ್ಡ್ ಆಗಲ್ಲ. ನಾನೇ ನಿಂತರ ಬಿಟ್ಟು ಬಿಲ್ಡಪ್ ತಗೊಳ್ಳಿಲ್ಲ. ಏನು ನನ್ನ ಬಿಡ್ತಿರೋ ಇಲ್ವೋ? ಅಯ್ಯ, ನೀನು ಹಿಡ್ಕೊಂಡು ನಾನೇನು ಮಾಡಲಿ? ಬಿಡಿ ಅಂದ ತಕ್ಷಣ ಬಿಟ್ಬಿಡೋದಾ? ಹಲೋ, ನಮಗೆ ಇಂಡೈರೆಕ್ಟ್ ಆಗಿ ಹೇಳಿದ್ರೆ ಸರಿ ಹೋಗಲ್ಲ. ನಮ್ಮ ಭಾಷೆಯಲ್ಲಿ ಬಿಡಿ ಅಂದರೆ ಬಿಡ್ತಾ ಇರ್ತೀವಿ ಅಷ್ಟೇ. ಆದ್ರೂ ಒಳಾರ್ಥ ಹೊರಾರ್ಥ ಏನೇ ಇದ್ರು ನಮ್ಗೆ ಅರ್ಥ ಆಗಲ್ಲ. ನನಗೆಲ್ಲ ಅರ್ಥ ಆಗುತ್ತೆ. ನೀವು ಬೇಕು ಬೇಕಂತಾನೆ ಹೀಗೆಲ್ಲ ಮಾಡಿದ್ದು. ಎಲ್ಲಿ ಬಿಡ್ತೀರಾ ನಿಮ್ಮ ಬುದ್ಧಿನ? ಏಯ್, ನನ್ನ ಬುದ್ಧಿನ ಯಾಕೆ ಬಿಡಬೇಕು? ನನ್ನ ಬುದ್ಧಿ ಚೆನ್ನಾಗೇ ಇದೆ. ಚೆನ್ನಾಗಿದ್ದಿದ್ರೆ ಈ ತರ ಎಲ್ಲ ಹೇಳಕ್ಕೆ ಅಸಹ್ಯ ಆಗತ್ತೆ. ಏಯ್, ಇದು ಯಾಕೋ ಓವರ್ ಆಯ್ತು ನಿಂದು. ಬಾತ್ರೂಮ್ ಮುಂದೆ ಇನ್ನಂಗೆ ಬರ್ತಾರೆ. ನೀನು ಇದ್ಯಾಂಗೆ ಗೊತ್ತಿರೋದಕ್ಕೆ ಅಟ್ಲೀಸ್ಟ್ ಟವಲ್ ಆದರೂ ಇದೆ. ಕೆಲಸ ಅಂತೂ ಮಾಡಲ್ಲ. ಯಾರ ಮುಂದೆ ಹೇಗೆ ಬೇಕು ಅನ್ನೋದು ಗೊತ್ತಿಲ್ಲ. ಅಟ್ಲೀಸ್ಟ್ ಮ್ಯಾನರ್ಸ್ ಸ್ಪೆಲ್ಲಿಂಗ್ ಆದ್ರೂ ಗೊತ್ತಾ? SP LLING. MENNERS. ನನ್ನ ಮನೆ, ನನ್ನ ರೂಮು, ನನ್ನ ಬಾತ್ರೂಮ್. ನಾನು ಹೇಗೆ ಬೇಕಾದ್ರೂ ಇರ್ತೀನಿ, ಹೇಗೆ ಬೇಕಾದ್ರೂ ಬರ್ತೀನಿ. ಅದನ್ನು ಕೇಳಕ್ಕೆ ನೀನು ಯಾರು? ಹೊಟ್ಟೋಗ್ಬಿಟ್ಲಾ? ಬರಲೂ ಇಲ್ಲ, ಕೇಳಿಸ್ಕೊಳ್ಳೂ ಇಲ್ಲ. ಅನ್ಯಾಯವಾಗಿ ಮೈಂಡ್ ವಾಶ್ ಆಗೋಯ್ತಲ್ಲ. ಸ್ನಾನ ಆಯ್ತಲ್ವಾ?
ಓ ತಲೆ ಕೆಡ್ತಾ ಇದೆ. ನನ್ನ ಕಾಫಿ. ನನಗ ಥ್ಯಾಂಕ್ ಯು. ಹಾಯ್. ಯಾಕೆ ನಗ್ತಿದ್ದೀರಾ? ನಿಂಗೂ ಜಿಟೋ ನಿಮ್ಮ ಮಕ್ಕಳ ಥರನೇ ಆಗಬೇಕು ಅಂತ ಆಸೆನಾ? ಯಾಕೆ ಹೀಗೆ ಕೇಳ್ತಿದ್ದೀರಾ? ನಂಗೆ ಯಾಕೋ ನೀನು ನೋಡಿದ್ರೆ ನೀನು ರಾಧನ್ ಥರ ಬಿಟ್ಟು ಶೋಕಿ ಮಾಡೋ ಚಟ ಇದೆ ಅನ್ಸುತ್ತೆ. ಅಯ್ಯೋ ಯಾಕೆ ನಿಂತ್ಬಿಟ್ಟೆ? ಕುತ್ಕೊಂಡು ಯಾರೇ ಆಡು. ಓಕೆ, ಪರವಾಗಿಲ್ಲ. ನಿಮ್ಮ ಮನೇಲಿ ಇವತ್ತು ಮಾಡಿದ್ದ ಅಡುಗೆನ ವಾರ ಪೂರ್ತಿ ತಿಂತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಂಥವರೆಲ್ಲ ಇಲ್ಲಿ ಬಂದು ಐಷಾರಾಮಿ ಜೀವನ ಮಾಡ್ಬೋದು. ಈಗಂತೂ ರಿಲೇಷನ್ ಅಂತ ಬೋರ್ಡ್ ಬೇರೆ ಇದೆಯಲ್ಲ. ನೋಡಿ, ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ಇನ್ನೇನು ಮಾತಾಡಬೇಕು ಮರಿ ರಾಜ್ಕುಮಾರಿ? ಅದನ್ನು ನೀನೇ ಹೇಳ್ಕೊಡು, ನಾನು ಕಳ್ಕೊತೀನಿ. ಇರೋದನ್ನಿದ್ದಾಗ ಹೇಳಿದ್ರೆ ಉರ್ಕೊಂಡ್ರಂತೆ. ನೀನು ಹಾಗೆ ಹೇಳ್ತಿದ್ಯೋ ನಿಂದಂತ ನಕ್ಷತ್ರ, ಸ್ವಲ್ಪ ಮ್ಯಾನರ್ಸ್ ಇಲ್ವಾ ನಿನ್ಗೆ? ಮನೆಗೆ ಬಂದಿರೋ ಗೆಸ್ಟ್ನ ಹೀಗೆ ಟ್ರೀಟ್ ಮಾಡ್ತಾರಾ? ಮನೆ ಛತ್ರ ಆದ್ಮೇಲೆ ಬಂದವ್ರನ್ನ ಪೇಯಿಂಗ್ ಗೆಸ್ಟ್ ಅಂತಾನೂ ಟ್ರೀಟ್ ಮಾಡಕ್ಕಾಗಲ್ಲ. ಶಟ್ ಅಪ್ ನಕ್ಷತ್ರ. ಅಧಿಕ ಪ್ರಸಂಗ ಮಾಡೋಕ್ಕೂ ಒಂದು ಲಿಮಿಟ್ ಇರುತ್ತೆ. ಓವರ್ ಆಗಿ ಆಡ್ತಾ ಇದೆಯಾ? ಸಾರಿ ಕೇಳೋ ಅವ್ರಿಗೆ. ನಿನಗೆ ಹೇಳ್ತಾ ಇರೋದು ಸಾರಿ ಕೇಳು ಅಂತ. ನಾನು ಯಾಕೆ ಸಾರಿ ಕೇಳಲಿ? ಬೇಕಾದ್ರೆ ನೀನೇ ಕೇಳ್ಕೊ. ಲಿಖಿತ ಅವರೇ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅವಳು ಸ್ವಲ್ಪ ಹಾಗೇನೆ ಹುಚ್ಚುಚ್ಚಾಗಾಡ್ತಾಳೆ. ಅವಳ ಬದಲು ನಾನು ಸಾರಿ ಕೇಳ್ತೀನಿ. ಐ ಆಮ್ ವೆರಿ ಸಾರಿ. ಪರವಾಗಿಲ್ಲ ಸರ್, ನೀವ್ಯಾಕೆ ಸಾರಿ ಕೇಳ್ತೀರಾ? ಕಾಫಿ ಆಯ್ತಾ? ಹಾಂ, ಕೊಟ್ಟಿದ್ದಾರೆ. ಗುಡ್ ಗುಡ್ ಗುಡ್. ಆರಾಮಾಗಿ ಕಾಫಿ ಕುಡೀರಿ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಬರಲಾ? ಪಾಪ ಆನಂದ್ ಅವರು ನನ್ನ ಪರವಾಗಿ ಎಷ್ಟು ಚೆನ್ನಾಗಿ ಮಾತಾಡೋದಲ್ವಾ? ಸೋ ಕ್ಯೂಟ್. ಹಾಂ, ಅಕ್ಕ ಇಲ್ಲೇ ಇದ್ದಾಳೆ. ಇಷ್ಟೆಲ್ಲ ನಡೀತಿದ್ರು ಇವಳು ಏನು ಮಾತಾಡಲಿಲ್ವಾ?